ಮುದ್ದು ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್ ಅಂತ. ನಿಮ್ಮನ್ನು ನೀವು ನಂಬಬೇಕು, ನಿಮ್ಮ ಮೇಲೆ ಡೌಟ್ ಪಡಬೇಡಿ. ಓಕೆನಾ? ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನು ನೀವು ನಂಬಬೇಕು ಅಂತ ನಿಮಗೆ ಮೋಟಿವೇಟ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಒಂದು ಸ್ಟೋರಿ ಜೊತೆ ನಮ್ಮ ಕ್ಲಾಸನ್ನ ಶುರು ಮಾಡೋಣ. ಸೊ ಆರ್ ಯು ಆಲ್ ರೆಡಿ ಅಂತ ಅಂದ್ಕೊಂಡು ನಾನು ನನ್ನ ಸ್ಟೋರಿನ ಹೇಳೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಓಕೆ, ಒಂದು ಊರಿದೆ ಅಂತ ಅಂದ್ಕೊಳ್ಳಿ. ನಿಮಗೆ ಇಷ್ಟವಾಗಿರೋ ಊರ ಹೆಸರು ಇಟ್ಕೊಳ್ಳಿ. ಓಕೆನಾ? ಸೊ ಆ ಊರಲ್ಲಿ ಜಸ್ಟ್ 5 ಕಪ್ಪೆಗಳಿದ್ದಾವೆ ಅಂತ ಅಂದ್ಕೊಳ್ಳಿ. ಒಂದು 5 ಕಪ್ಪೆಗಳಿದ್ದಾವೆ. ಅವು 5 ಬಂದುಬಿಟ್ಟು ಫ್ರೆಂಡ್ಸ್. ಓಕೆನಾ? ಓಕೆ, ಅವರು ಟ್ರಾವೆಲಿಂಗ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಮಳೆ ಬರ್ತಿರುತ್ತೆ, ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಮಳೆ ಬಂದರೆ ಕಪ್ಪೆಗಳಿಗೆ. ಸೊ ಅವ್ರೇನು ಮಾಡ್ತಿರ್ತಾರೆ, ಹಾಗೆ ಆಚೆ ಆಟ ಆಡಿಕೊಂಡು ಹೋಗ್ತಾ ಇರ್ತಾರೆ. ಓಕೆ, 5 ಕಪ್ಪೆಗಳಲ್ಲಿ ಈ ಥರ ಓಡಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಬೈ ಮಿಸ್ಸಾಗಿ ಅಲ್ಲಿ ಮಳೆ ಬರ್ತಿದೆ ಅಂತ ಹೇಳಿದ್ರೆ ಗುಂಡಿಗಳೆಲ್ಲ ಇರುತ್ತೆ ಅಲ್ವಾ, ಪಿಟ್ಸ್ ಒಳಗಡೆ ನೀರು ತುಂಬಿಟ್ಟಿರುತ್ತೆ. ಓಕೆ, ಬೈ ಮಿಸ್ಸಾಗಿ ಏನಾಗುತ್ತೆ, 3 ಕಪ್ಪೆಗಳು ಆ ಪಿಟ್ ಒಳಗಡೆ ಗುಂಡಿ ಒಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ. ಓಕೆ, ಇನ್ನು 2 ಸೇಫ್ ಆಗಿಬಿಟ್ಟಿರುತ್ತೆ, ಹಾಗೆ ಮೇಲ್ಗಡೆನೇ ಇರುತ್ತೆ. ಓಕೆ, ಇವಾಗ ಈ ಕಪ್ಪೆಗಳೆಲ್ಲ ಏನು ಮಾಡುತ್ತೆ, ಮೇಲಿರೋ 2 ಕಪ್ಪೆಗಳು ಬಿದ್ದೋಗ್ಬಿಟ್ಟಿದ್ದಾರೆ, ಹೇಗೆ ಆಚೆ ಬರ್ತಾರೆ ಅಂತ ಅವ್ರಿಗೆ ಮೋಟಿವೇಟ್ ಮಾಡೋದ್ರ ಬದಲು, ನಿಮ್ಮ ಕೈಯಲ್ಲಿ ಆಗಲ್ಲ, ಸೊ ಬಿಟ್ಬಿಡಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನೀವು ಇನ್ನು ಮೇಲೆ ಬರಲ್ಲ, ನೀವು ಅಲ್ಲೇ ಇದ್ದೀರಾ ಅಂತ, ಅಲ್ಲೇ ಇರ್ತೀರಾ, ಇನ್ನು ಮುಗೀತು ಅಂತ ಈ ಥರ ಏನೋ ತುಂಬ ಕಾಲು ಎಳಿತಿರ್ತಾರೆ. ಮೋಟಿವೇಟ್ ಮಾಡೋದ್ರ ಬದಲು ಅವ್ರಿಗೆ ಬೈತಾ ಇರ್ತಾರೆ. ಓಕೆನಾ? ಸೊ 3 ಕಪ್ಪೆಗಳು ಜಿಗಿಯೋದಕ್ಕೆ ಶುರು ಮಾಡುತ್ತವೆ ಹೊರಗಡೆ ಬರಬೇಕು ಅಂತ. ಓಕೆನಾ? ಆದರೆ ಆಗಲ್ಲ. ಒಂದು ಕಪ್ಪೆಗೆ ಅವ್ರು ಹೇಳ್ತಿರ್ತಾರಲ್ಲ, ಮೇಲೆ 2 ಇದ್ದಾರಲ್ಲ ಕಪ್ಪೆಗಳು, ಸುಮ್ಮನೆ ಯಾಕೆ ಟ್ರೈ ಮಾಡ್ತೀರಾ, ನಿನ್ನ ಕೈಯಾಗ ಆಗಲ್ಲ, ನೀವು ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ, ಆರಾಮಾಗಿ ಕೂತ್ಕೊಳ್ಳಿ ಅಲ್ಲೇ, ಬಿಟ್ಬಿಡಿ, ನೀವು ಆಚೆ ಬರೋಕ್ಕಾಗಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಡಿಮೋಟಿವೇಟ್ ಮಾಡ್ತಾ ಇರತ್ತೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂತಿತ್ತಲ್ವ ಒಂದು ಕಪ್ಪೆ, ಅವ್ರು ಹೇಳೋದು ಕರೆಕ್ಟು, ನನ್ನ ಕೈಯಲ್ಲಿ ಆಗಲ್ಲ, ನಾನು ಹೊರಗೆ ಹೋಗೋಕ್ಕಾಗಲ್ಲ, ಇಲ್ಲೇ ಮುಗೀತು, ನಾನು ಸದೋಗ್ಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿರುತ್ತೆ. ಸೊ ಅದು ಏನು ಮಾಡುತ್ತೆ, ಪ್ರಯತ್ನ ಪಡೋದನ್ನೇ ನಿಲ್ಲಿಸ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡುತ್ತೆ. ಓಕೆನಾ? 2 ಕಪ್ಪೆಗಳು ಅಟ್ಲೀಸ್ಟ್ ಇಗ್ನೋರ್ ಮಾಡಿಬಿಟ್ಟು ಟ್ರೈ ಮಾಡೋಣ, ನಮ್ಗೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಪ್ರಯತ್ನ ಪಡ್ತಿರೋಣ, ಸೊ ಆಚೆ ಬರೋ ಚಾನ್ಸಸ್ ಇದೆ ಅಂತ ಟ್ರೈ ಮಾಡ್ತಿರುತ್ತೆ. ಓಕೆ, ಈ 2 ಕಪ್ಪೆಗಳ ಮೇಲೆ ಇತ್ತಲ್ವಾ, ಇನ್ನೂ ಕೋಪ ಬಂದ್ಬಿಟ್ಟಿರುತ್ತೆ. ಯಾಕಂತಂದರೆ ಎಷ್ಟು ಹೇಳಿದ್ರು ಈ 2 ಕಪ್ಪೆಗಳು ಇನ್ನೂ ಟ್ರೈ ಮಾಡ್ತಿದ್ದಾವ ಅಂತ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಬೈಯೋದಕ್ಕೆ ಶುರು ಮಾಡ್ತಾರೆ. ಎಷ್ಟು ಸಲ ಹೇಳಬೇಕು, ಕೋಪ ಬರೆಸ್ತಿದ್ದೀರಾ, ನಿಮ್ಮ ಕೈಯಲ್ಲಿ ಆಗಲ್ಲ, ಸುಮ್ಮನೆ ಟ್ರೈ ಮಾಡ್ತಿದ್ದೀರಾ ಅಂತ ಬೈತಾ ಇರುತ್ತೆ. ಸೊ ಇದನ್ನು ಕೇಳಿಸ್ಕೊಳುತ್ತಲ್ವ ಇನ್ನೂ ಒಂದು ಕಪ್ಪೆ, ಕರೆಕ್ಟ್, ಅವಳು ಹೇಳೋದೇ ಕರೆಕ್ಟು, ನನ್ನ ಕೈಯಲ್ಲಿ ಆಗಲ್ಲ, ಸುಮ್ಮನೆ ನಾನು ಟ್ರೈ ಮಾಡ್ತಿದ್ದೀನಿ, ಸುಮ್ಮನೆ ಆಯಾಸ ಆಗ್ತಾ ಇದೆ, ನನ್ನ ಕತೆ ಮುಗೀತು, ಇಲ್ಲೇ ನನ್ನ ಮಿಕ್ಕಿದ ಜೀವನ ನಾನು ಇಲ್ಲೇ ಇರಬೇಕು ಈ ಪಿಟ್ ಒಳಗಡೆ ಅಂತ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಅದು ಕೂಡ ಟ್ರೈ ಮಾಡೋದನ್ನು ಬಿಟ್ಬಿಡುತ್ತೆ. ಅದು ಕೂಡ ಸೈಲೆಂಟಾಗಿ ಕೂತ್ಕೊಂಡ್ಬಿಡುತ್ತೆ. ಲಾಸ್ಟ್ ಒಂದು ಕಪ್ಪೆ ಇತ್ತಲ್ವಾ, ಅದು ಅವ್ರು ಏನಾದರೂ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದ್ರ ಪಾಡಿಗೆ ಅದು ಟ್ರೈ ಮಾಡ್ತಾನೇ ಇತ್ತು. ಓಕೆನಾ? ಜಂಪ್ ಮಾಡೋದು ಟ್ರೈ ಮಾಡ್ತಾ ಇತ್ತು. ಓಕೆ, ಫೈನಲಿ ಅದು ಆಚೆ ಬರುತ್ತೆ ಮಕ್ಕಳ. ಸೊ ಆಚೆ ಬಂದಾಗ ಆಮೇಲೆ ಈ ಮಿಕ್ಕಿದ 2 ಕಪ್ಪೆಗಳಿದಾವಲ್ಲ, ಇವುಗಳಿಗೆ ಅನಿಸುತ್ತೆ, ಓಕೆ, ನಾವು ಕೂಡ ಪ್ರಯತ್ನ ಪಡಬೇಕಿತ್ತು, ಬೇರೆ ಆ ಕಪ್ಪೆಗಳ ಮಾತನ್ನು ಕೇಳಿಸ್ಕೋಬಾರ್ದಿತ್ತು, ಅವ್ರು ಹೇಗೆ ಮೇಲೆ ಹೋದ್ರು ನೋಡಿ ಅಂತ ಇವಾಗ ಅನಿಸುತ್ತೆ. ಮಕ್ಕಳ, ಈ ಕಪ್ಪೆ ಹೇಗೆ ಮೇಲೆ ಬಂತು ಗೊತ್ತಾ? ಈ ಕಪ್ಪೆಗೆ ಕಿವಿನೇ ಕೇಳಿಸಲ್ಲ, ಬೇರೆಯವ್ರು ಏನು ಹೇಳಿದ್ರು ಇದು ಕೇಳಿಸ್ಕೊಳ್ಳೋದೇ ಇಲ್ಲ, ಕಿವಿನೇ ಇಲ್ಲ, ಅದಕ್ಕೆ ಕೇಳಿಸೋದೇ ಇಲ್ಲ. ಓಕೆನಾ? ಸೊ ನಾವು ಕೂಡ ಲೈಫಲ್ಲಿ ಹಾಗೇ ಇರಬೇಕು ಮಕ್ಕಳ. ನಮ್ಮ ಬಗ್ಗೆ ನೆಗೆಟಿವ್ನ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಪ್ರೂವ್ ಮಾಡ್ತೀನಿ ಅಂತ ಅವ್ರಿಗೆ ಹೋಗ್ಬಿಟ್ಟು ನೀವು ಆಗುತ್ತೆ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಅದ್ರ ಬದಲು ಆ ಮಾತುಗಳನ್ನೇ ಕೇಳಿಸ್ಕೋಬೇಡಿ, ನೆಗ್ಲೆಕ್ಟ್ ಮಾಡಿಬಿಡಿ. ಓಕೆನಾ? ಅವರು ಇನ್ವಿಸಿಬಲ್, ಅವ್ರು ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ಳಿ. ನಿಮ್ಮ ಸ್ಟ್ರೆಂತ್ ನಿಮಗೆ ಮಾತ್ರ ಗೊತ್ತಿರಬೇಕು ಮಕ್ಕಳ. ನಾವು ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ನಾನು ಓದ್ತಿದ್ದೀನಿ, ನನ್ನ ಡ್ರೀಮ್ ಮಾರ್ಕ್ಸ್ ಇಷ್ಟಿದೆ, ನಾನು ಅದನ್ನು ಸ್ಕೋರ್ ಮಾಡ್ತೀನಿ, ನನಗೆ ನನ್ನ ಎಬಿಲಿಟೀಸ್ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ, ನಾನು ನನ್ನನ್ನು ಟ್ರಸ್ಟ್ ಮಾಡ್ತೀನಿ ಅಂತ ನಿಮ್ಮನ್ನು ನೀವೇ ನಂಬಬೇಕು ಮಕ್ಕಳ. ನೀವು ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಕಪ್ಪೆ ಏನು ಮಾಡ್ತಿದ್ದ, ಕಿವಿನೇ ಕೇಳಿಸ್ಕೊಂಡಿಲ್ಲ, ಅದು ಅವ್ರು ಏನು ಹೇಳಿದ್ರು ಅದನ್ನು ಕೇಳಿಸ್ಕೊಂಡೇ ಇಲ್ಲ. ಅಕಸ್ಮಾತ್ ಕೇಳಿಸಿದ್ರೆ ಅದು ಅಂದ್ಕೊಂಡಿರೋದೇನೋ, ಅವ್ರು ಹೇಳ್ತಿದ್ದಾರೆ ನನ್ನ ಕೈಯಲ್ಲಿ ಆಗಲ್ಲ, ನಾನು ಕ್ವಿಟ್ ಮಾಡಬೇಕು ಅಂತ. ಸೊ ನಮ್ಮ ಬಗ್ಗೆ ನೆಗೆಟಿವ್ ಏನಾದರೂ ಇರಲಿ ಇಂಪ್ರೆಷನ್ಸ್, ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ,
ನಮ್ಮ ಪಾಸಿಟಿವ್ ಸ್ಟ್ರೆಂತ್ ಕಡೆ ನಾವು ಫೋಕಸ್ ಮಾಡೋಣ, ಡೈಲಿ ಓದೋಣ, ರಿವೈಸ್ ಮಾಡೋಣ, ಚೆನ್ನಾಗಿ ಸ್ಕೋರ್ ಮಾಡೋಣ. ಓಕೆನಾ? ಇವತ್ತಿನ ಮಾರಲ್ ನಿಮಗೆ ಅದು ಮಕ್ಕಳ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು.